ಒಂದೇ ಮನೆ ಒಂದೇ ಕುಟುಂಬ ಕೇವಲ 48 ಗಂಟೆಗಳಲ್ಲಿ 4 ಸಾವುಗಳು. ಇದು ಸಿನಿಮಾ ಕಥೆಯಲ್ಲ, ಇದು ಕೊಪ್ಪಳ ಜಿಲ್ಲೆ ಹೊಸಳ್ಳಿ ಗ್ರಾಮದಲ್ಲಿ ನಡೆದಿರುವ ನಿಜವಾದ ಘಟನೆ. ಮನೆಯೊಳಗೆ ಇಂದು ನಿರವ ಮೌನ, ಗ್ರಾಮದ ಜನರಲ್ಲಿ ಭಯ, ಬೆಚ್ಚಿ ಬೆಳಿಕೆ ಮತ್ತು ಹಲವಾರು ಪ್ರಶ್ನೆಗಳು. ಕೊಪ್ಪಳದ ಹೊಸಳ್ಳಿ ಗ್ರಾಮದ ದೊಡ್ಡ ಮನೆ ಕುಟುಂಬದಲ್ಲಿ ಮೊದಲು ಮನೆಯ ಯಜಮಾನ ಬೂಡಾ ಸಾಬ್ 2 ದಿನಗಳ ಹಿಂದೆ ಮೃತಪಟ್ಟಿದ್ದರು. ಮನೆಯಲ್ಲೆಲ್ಲ ಶೋಕ, ಕಣ್ಣೀರು, ತಂದೆ ಅಂತ್ಯಕ್ರಿಯೆ, ತಿಥಿ ಕಾರ್ಯದ ಸಿದ್ಧತೆ. ಆದರೆ ವಿಧಿ ಇಲ್ಲಿ ನಿಲ್ಲಲಿಲ್ಲ. ತಂದೆ ತಿಥಿ ಕಾರ್ಯ ನಡೆಯುತ್ತಿದ್ದ ಸಮಯದಲ್ಲಿ ಆ ಕಡೆಯಿಂದ ಮಗನ ಸುದ್ದಿ ಮನೆಯವರನ್ನು ಕಲ್ಲಿನಂತೆ ಶರಗೊಳಿಸಿತು. ಬೂಡಾ ಸಾಬ್ ಮಗ ರಾಜಾ ಸಾಬ್ 18 ವರ್ಷ, ವಾಜಿದ್ 19 ವರ್ಷ, ಆಸಿಫ್ 16 ವರ್ಷ ಎಂದು ಹೇಳಲಾಗಿದೆ. ಮೂವರು ಯುವಕರು ಒಂದೇ ಬೈಕ್ ನಲ್ಲಿ ಪ್ರಯಾಣಿಸುತ್ತಿರುವಾಗ ಕೊಪ್ಪಳದ ಹಿಂದರಗಿ ಬಳಿ ಬೈಕ್ ಮತ್ತು ಬೊಲೆರೋ ನಡುವೆ ಭೀಕರ ಆಘಾತ ಅದೆಷ್ಟು ಭೀಕರವಾಗಿತ್ತು ಎಂದು ಹೇಳಲಾಗುತ್ತದೆ. 3 ಯುವಕರು ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡಿದ್ದಾರೆ. ಈ 3ರಲ್ಲಿ ಒಬ್ಬನು ಮನೆಯ ಮಗ, ಉಳಿದವರು 2 ಅದೇ ಕುಟುಂಬದ ಸಂಬಂಧಿಕರು ಎಂದು ಹೇಳಲಾಗಿದೆ. ಒಂದೇ ಮನೆಯಲ್ಲಿ ತಂದೆ ಸಾವು, ಮಗನ ಸಾವು, ಇನ್ನಿಬ್ಬರ ಯುವಕರ ಸಾವು, ಬ್ಯಾಕ್ ಟು ಬ್ಯಾಕ್ 4 ಸಾವುಗಳು. ಇಡೀ ಹೊಸಳ್ಳಿ ಗ್ರಾಮವೇ ಇಂದು ಶೋಕ ಸಾಗರದಲ್ಲಿ ಮುಳುಗಿದೆ. ಮನೆಯ ಬಾಗಿಲು ಮುಚ್ಚದೆ ಮಾತುಗಳು ನಿಂತಿವೆ, ಕೇವಲ ಮೌನ ಮಾತ್ರ ಉಳಿದಿದೆ. ಗ್ರಾಮಸ್ಥರು ಹೇಳುವಂತೆ ಇಂತಹ ಘಟನೆ ನಮ್ಮ ಜೀವನದಲ್ಲಿ ನೋಡಿಲ್ಲ. ಈಗ ಒಂದು ಹುಡುಗ ಏನು ತೀರ್ಕೊಂಡಿದ್ದಾರಲ್ಲ, ಅವ್ರ ತಂದೆದು ಇವತ್ತು 3 ದಿನ ಜಾಹೀರಾತಿದೆ. ಅವ್ರ ತಂದೆ ಕೂಡ ಮೊನ್ನೆ ಟೋಲ್ ಹತ್ರ ಆಕ್ಸಿಡೆಂಟ್ ಆಗಿ ತೀರ್ಕೊಂಡಿದ್ರು. ನಿನ್ನೆ ಅವ್ರ ಮಗ, ಅದರಲ್ಲಿ ಅವ್ರ ತಂಗಿ ಮಗ ಒಬ್ಬವನು, ಅವರು 2ನೇ ಅಣ್ಣ ತಮ್ಮಳು ಮಗ ಒಬ್ಬನು. 3 ಒಂದೇ ವಯಸ್ಸು, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 19, 20, 21 ವಯಸ್ಸಿನ ಮಕ್ಕಳು. ಘಟನೆ ಮೇಲೆ ಸರ್ ಈ ಕುಟುಂಬದಲ್ಲಿ 4ನೇ ಸಾವು ಸರ್ ಇದು ಆಗ್ತಾ ಇರೋದು. ದೇಶ ಕ್ಯಾಂಪಿಂದ ಹೊಸಳ್ಳಿಗೆ ಬರೋರು ಅವರು ಸಾಯಂಕಾಲ ಸುಮಾರು 7:30 ಅವರು ಬೊಲೆರೋ ಗಾಡಿ ಟಚ್ ಆಗಿ 3 ಅಲ್ಲೇ ಸ್ಪಾಟಲ್ಲೇ, 2 ಸ್ಪಾಟಲ್ಲೇ ಆಗಿದ್ದಾರೆ. ಒಬ್ಬರು ದೇವರೇ, ಈ ಕುಟುಂಬಕ್ಕೆ ಇಷ್ಟು ಕಠಿಣ ಪರೀಕ್ಷೆ ಯಾಕೆ? ಎಲ್ಲರ ಮನದಲ್ಲೂ ಒಂದೇ ಪ್ರಶ್ನೆ, ಒಂದೇ ಕುಟುಂಬಕ್ಕೆ ಇಷ್ಟು ದೊಡ್ಡ ಆಘಾತ ಏಕೆ? ಈ ಘಟನೆ ನಮಗೆ ಮತ್ತೆ ನೆನಪಿಸುತ್ತದೆ ಜೀವನ ಎಷ್ಟು ನಿಶ್ಚಿತವೋ ಎಂಬುದನ್ನು. ಈ ದೀರ್ಘ ಘಟನೆಯನ್ನು ಮೃತಪಟ್ಟವರ ಆತ್ಮಕ್ಕೆ ನಮ್ಮ ಶ್ರದ್ಧಾಂಜಲಿ. ಕುಟುಂಬಕ್ಕೆ ದೇವರು ಶಕ್ತಿ ನೀಡಲಿ. ಇಂತಹ ಶಾಕಿಂಗ್ ನ್ಯೂಸ್ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಾವು ಮತ್ತೆ ಬರುತ್ತೇವೆ ಮತ್ತೊಂದು ಸತ್ಯದ ಸುದ್ದಿಯೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು.